ಗೈಸ್ ನಮಸ್ಕಾರ, ನಾನು ಮೋಹನ್ ಕುಮಾರ್ ಅಂತ. ಇದು ಬಂದ್ಬಿಟ್ಟು ಬೆಂಗಳೂರಿಂದ ಬ್ಯಾಂಕಾಕ್ ಟ್ರಿಪ್ಪದು ಬಗ್ಗೆ ಫಸ್ಟ್ ವಿಡಿಯೋ ಹಾಕ್ತಿದ್ದೀನಿ. ಬ್ಯಾಂಕಾಕ್ಗೆ ಇದು ಬ್ಯಾಂಗ್ಳೂರು ಏರ್ಪೋರ್ಟ್ಗೆ ಬಂದಿದ್ದೀವಿ. ಇಲ್ಲಿ ಕಾಣ್ತಾ ಇರೋದು ಇಂಟರ್ನ್ಯಾಷನಲ್ ಏರ್ಪೋರ್ಟ್. ಇದು ಈ ಕಡೆ ಡೊಮೆಸ್ಟಿಕ್ಕು, ಇದು ಬಿಳಿದು ಕಾಣ್ತಾ ಇರೋದು ಡೊಮೆಸ್ಟಿಕ್ಕು, ಇದು ಇಂಟರ್ನ್ಯಾಷನಲ್ಲು. ಹಾಗೆ ನಾವು ಏರ್ಪೋರ್ಟ್ ಬಂದು ಎಲ್ಲ ಆಯಿತು, ನಮ್ಮದು ಇದೆಲ್ಲ ಆಯಿತು, ಬೋರ್ಡಿಂಗ್ ಪಾಸ್ ಎಲ್ಲ ತೆಗೆದು ಎಲ್ಲ ಆಗಿ ನಾವು ಒಳಗಡೆ ಬಂದಿದ್ದೀವಿ. ಒಳಗಡೆ ಬಂದು ಇನ್ನೇನು ನಾವು ಬ್ಯಾಂಕಾಕ್ ಕಡೆ ಪ್ರಯಾಣ. ಬೋರ್ಡಿಂಗ್ ಪಾಸ್ ಎಲ್ಲ ಸಿಕ್ಕಿದೆ ನೋಡಿ, ಲಯನ್ ಏರ್ ಅಂತ. ಲಯನ್ ಏರ್ನಲ್ಲಿ ನಾವೊಂದು ಪ್ರಯಾಣ ಇಲ್ಲಿಂದ ಬ್ಯಾಂಕಾಕ್ಗೆ. ಇವಾಗ ಪ್ರೆಸೆಂಟ್ ಇವತ್ತಿನ ರೇಟು ನಾನು ಈ ವಿಡಿಯೋ ಹಾಕುವಾಗ 17,000 ರೂಪಾಯಿ ಅಪ್ ಆ್ಯಂಡ್ ಡೌನ್ ಟಿಕೆಟ್ ಇದೆ, 17,500 ರೂಪಾಯಿ ಇದೆ. ಇಲ್ಲಿಂದ ಇವಾಗ ನಾವು ಬ್ಯಾಂಕಾಕ್ಗೆ ಮತ್ತು ವೀಸಾ ಈಗ ಫ್ರೀ ಇದೆ. ನಾನು ಈ ವಿಡಿಯೋ ಹಾಕೋ ಟೈಮಲ್ಲಿ ವೀಸಾ ಫ್ರೀ ಇದೆ, ಎಲ್ಲರಿಗೂ ಹೋಗಿ ಬರ್ಬೋದು. ಇದು ಬಂದುಬಿಟ್ಟು ನಾವೀಗ ಫ್ಲೈಟ್ ಒಳಗಡೆ ಹೋಗ್ತಾ ಇದ್ದೀವಿ. ಫ್ಲೈಟ್ ಒಳಗಡೆ ಹೋಗ್ಲಿಕ್ಕೆ ಟ್ರಾಲಿ ಇರ್ತದೆ, ಟ್ರಾಲಿನ ತಂದು ಲಾರಿಯಲ್ಲಿ ತಂದು ಕರೆಕ್ಟಾಗಿ ನಿಲ್ಲಿಸಿರ್ತಾರೆ. ಫ್ಲೈಟ್ ಅಷ್ಟು ಹೈಟಲ್ಲಿರೋದ್ರಿಂದ ಅದಕ್ಕೆ ಕರೆಕ್ಟಾಗಿ ಅದು ತಕ್ಕ ಒಂದು ಹೈಟಾಗಿ ನಿಲ್ಲಿಸಿರ್ತಾರೆ. ಎಲ್ಲ ಫ್ಲೈಟ್ ಒಳಗಡೆ ಬಂದು ಎಲ್ಲ ಹತ್ತಿದ್ವಿ. ಸೀಟೆಲ್ಲ ಪರವಾಗಿಲ್ಲ, ಏರ್ ಏಷ್ಯಾಕ್ಕಿಂತ ಚೆನ್ನಾಗಿದೆ. ಏರ್ ಏಷ್ಯಾದಲ್ಲಿ ಸ್ವಲ್ಪ ಸೀಟ್ ಅಷ್ಟು ಚೆನ್ನಾಗಿಲ್ಲ, ಏರ್ ಏಷ್ಯಾಗಿಂತ ಬೆಟ್ರ್ ಇದೆ. ಲೈನ್ ಏರಲ್ಲಿ ಸ್ವಲ್ಪ ಕಾಲಿಟ್ಕೊಳ್ಳಿಕ್ಕೆಲ್ಲ ಕಾಲಿಟ್ಕೊಳ್ಳಿಕ್ಕೆಲ್ಲ ಗ್ಯಾಪ್ ಚೆನ್ನಾಗಿದೆ. ಸಿಗರೇಟ್ ಎಳಿಬಾರ್ದು ಅಂತ ಲೈಟ್ ಉರಿತಾ ಇದೆ. ಬಂದವರು ಕೆಲವರು ಅಂದರೂ ಹೇಳ್ತಾ ಒಂದ್ಸರಿ ಗಲಾಟೆ ಎಲ್ಲ ಮಾಡ್ತಾರೆ ನೋಡಿ. ಫಸ್ಟ್ ಬಂದಂಗೆ ಹತ್ಕೊಂಡ್ಬಿಟ್ಟು ಕೂತಂಗೆ ಸಿಗರೇಟ್ ಹಚ್ಚಿಬಿಡ್ತಾರೆ. ಅದಕ್ಕೆ ಫಸ್ಟೇ ಲೈಟ್ ಹಾಕಿಬಿಟ್ಟಿದ್ದಾರೆ. ಈ ಲೈಟ್ ಸಿಗರೇಟ್ ಹಚ್ಚಬಾರ್ದು ಅಂತೇಳಿ ತೋರಿಸ್ತಾ ಇದೆ. ಎಲ್ಲರೂ ಬಂದು ಕೂತಿದ್ದಾರೆ. ಇನ್ನೇನು ಬ್ಯಾಂಕಾಕ್ ಕಡೆಗೆ ಹೊರಡಬೇಕು. ಎಲ್ಲ ಬ್ಯಾಂಕಾಕ್ ಫ್ಲೈಟೆಲ್ಲ ನೈಟಲ್ಲೇ ಹೊರಡೋದು. ಏರ್ ಹೋಸ್ಟೆಸ್ ಬಂದಿದೆ, ಇನ್ಸ್ಟ್ರಕ್ಷನ್ ಕೊಡ್ತಾ ಇರ್ತಾರೆ. ಇಲ್ಲಿ ಬಂದುಬಿಟ್ಟು ನಿಮಗೆ ಏನೋ ಉಸಿರಾಡಿ ತೊಂದರೆ ಇದ್ದರೆ ಈ ಥರ ಆಕ್ಸಿಜನ್ ಮಾಸ್ಕ್ ಬೀಳ್ತದೆ ಮೇಲಿಂದ, ಇಲ್ಲಿ ನೀವು ಅದನ್ನ ಇಟ್ಕೊಂಡು ಉಸಿರಾಡ್ಬೋದು. ಈ ಫ್ಲೈಟು ಹೊರಡುವಾಗ ಕೆಲವು ಟೈಮಲ್ಲೆಲ್ಲ ಒಂಥರ ಹೊಗೆ ಥರ ಬಿಡ್ತಾರೆ. ಹೊರಗಡೆ ವೆದರ್ಗೂ ನಮ್ಮ ಒಳಗಡೆ ವೆದರ್ಗೂ ವ್ಯತ್ಯಾಸ ಇರ್ತದೆ. ಅದನ್ನ ಈಕ್ವಲ್ ಮಾಡ್ತಾರೆ, ಎರಡು ಒಂದೇ ಸಮ ಇರ್ತದೆ. ಆವಾಗ ನಮ್ಗೆ ಉಸಿರಾಡಲಿಕ್ಕೆ ತೊಂದರೆ ಆಗೋಲ್ಲ. ಇಷ್ಟೊಂದು ಜನ ಇರ್ತಾರಲ್ಲ, 300 ಜನ ಇರ್ತಾರೆ ಒಂದೊಂದು ಫ್ಲೈಟಲ್ಲಿ, ದೊಡ್ಡ ಫ್ಲೈಟಲ್ಲಿ. ಆವಾಗ ಬಂದುಬಿಟ್ಟು ಈ ಥರ ತೊಂದರೆ ಆಗಬಾರ್ದು ಅಂತೇಳಿ ವೆದರ್ ಕರೆಕ್ಟ್ ಸೆಟ್ ಮಾಡ್ತಾರೆ. ಮತ್ತು ಏರ್ ಹೋಸ್ಟೆಸ್ ಅದ್ರ ಬಗ್ಗೆ ಮಧ್ಯೆಲ್ಲ ನಿಂತು ಇನ್ಸ್ಟ್ರಕ್ಷನ್ ಕೊಡ್ತಾ ಇರ್ತಾರೆ. ಇನ್ಸ್ಟ್ರಕ್ಷನ್ ಕೊಡುವಾಗ ನಮಗೆ ಹೇಳ್ತಾರೆ, ಈ ಥರ ನಿಮಗೆ ಈ ಥರ ನೀರಲ್ಲಿ ಏನಾದರೂ ಸಡನ್ನಾಗಿ ಲ್ಯಾಂಡ್ ಆಗೋ ಮೂಮೆಂಟ್ ಬಂದರೆ, ಸಮುದ್ರನೇ ಎಲ್ಲ ಕಡೆಯೂ, ಅದಕ್ಕೆ ಏನು ಮಾಡಿ ಲ್ಯಾಂಡ್ ಆಗೋ ಥರ ಏರ್ ಬ್ಯಾಗ್ ಇದೆ ಕೆಳಗಡೆ, ಇದರಲ್ಲಿ ಗಾಳಿ ಊದಬೇಕು, ಅದ್ರ ಬಗ್ಗೆ ಎಲ್ಲ ಇನ್ಸ್ಟ್ರಕ್ಷನ್ ಕೊಡ್ತಾ ಇರ್ತಾರೆ. ಅದೆಲ್ಲ ಹೇಳಿ ಆದಮೇಲೆ ಅವರು ಹೋಗ್ಬಿಡ್ತಾರೆ. ಆಮೇಲೆ ಫ್ಲೈಟ್ ಇನ್ನೇನು ಟೇಕಪ್ ಶುರು ಆಯಿತು. ಟೇಕಪ್ ಆಗಲಿಕ್ಕೆ ಹೋಗ್ತಾ ಇದೆ ಮೇಲೆ. ನಾವೀಗ ಟರ್ಮಿನಲ್ 2 ಇದ್ದೀವಿ. ಟರ್ಮಿನಲ್ 1 ಹತ್ರ ಬಂದುಬಿಟ್ಟು ಟೇಕಪ್ ಆಗ್ತದೆ ಕೆಲವು ಸರಿ. ಅದಕ್ಕೆ ಈ ಕಡೆ ಸುತ್ತಾಡ್ಕೊಂಡು ಹೋಗ್ತಾ ಇದೆ. ಆ ಕಡೆ ಸೈಡಿಗೆ ಹೋಗೋದಂತ ಕಾಣ್ತದೆ, ಯಾಕಂದರೆ ಆ ಕಡೆ ತಿರುಗಿ ಹೋಗ್ತಾ ಇದೆ. ಟರ್ಮಿನಲ್ 2 ಟರ್ಮಿನಲ್ 1 ಬೇರೆ, ಎರಡಕ್ಕೂ ಬೇರೆ ಬೇರೆ ರನ್ವೇ ಇರೋದ್ರಿಂದ ಈಗ ಟರ್ಮಿನಲ್ 1 ರನ್ವೇ ಕಡೆ ಹೋಗ್ತಾ ಇದೆ. ಇದು ನಿಮಗೆ ಇಲ್ಲಿ ಕಾಣೋದು ಕೆಂಪೇಗೌಡ ಇಂಟರ್ನ್ಯಾಷನಲ್ ಏರ್ಪೋರ್ಟು ಬ್ಯಾಂಗ್ಳೂರ್ದು. ಇದರದ್ದು ಟರ್ಮಿನಲ್ 1 ಹತ್ರ ಬರ್ತಾ ಇದೆ. ಇದು ಬಂದ್ಬಿಟ್ಟು ನಾವು ಬ್ಯಾಂಕಾಕಿಗೆ ಫ್ಯಾಮಿಲಿ ಟ್ರಿಪ್ಪೇ ನಾವು ಯಾವಾಗಲೂ ಹೋಗೋದು. 60,000ಗೆ ನೀವು ಆರಾಮಾಗಿ ಹೋಗ್ಬಿಟ್ಟು ಬರ್ಬೋದು. ನೀವು ಓವರಾಗಿ ಖರ್ಚು ಮಾಡಿದ್ರೆ ಅದಕ್ಕೆ ತಕ್ಕ ದುಡ್ಡು ಜಾಸ್ತಿ ಆಗ್ತದೆ. ನೀವು ನಿಮ್ಮ ಬಡ್ಜೆಟಲ್ಲಿ ಪ್ಲ್ಯಾನ್ ಮಾಡಿದ್ರೆ ಅಂದರೆ 60,000 ರೂಪಾಯಿಗೆ ಚೆನ್ನಾಗಿ ಹೋಗ್ಬಾರ್ದು. ಅಟ್ ಪ್ರೆಸೆಂಟ್ ಇವತ್ತಿನ ರೇಟಿಗೆ ನಾನು ಇವಾಗ ವೀಡಿಯೋ ಹಾಕೋ ಟೈಮಲ್ಲಿ 17,500 ರೂಪಾಯಿ ಇದೆ. ಅಪ್ ಆ್ಯಂಡ್ ಡೌನ್ ಟಿಕೆಟ್, ಹೋಗೋಕ್ಕೂ ಬರೋಕ್ಕೂ ಎರಡೂ ಸೇರಿ 2 ಟಿಕೆಟ್ ತಗೋಬೇಕಾಗ್ತದೆ ನೀವು. ಯಾಕಂದರೆ ಅಲ್ಲಿ ಹೋಗಿ ಕೇಳ್ತಾರೆ, ರಿಟರ್ನ್ ಟಿಕೆಟ್ ಕೇಳ್ತಾರೆ. ಮತ್ತು ಅಲ್ಲೇ ಹೋದಾಗ ನಿಮಗೆ ಕೇಳ್ತಾರೆ ಎಲ್ಲಿ ಉಳ್ಕೋತೀರಾ, ಹೋಟ್ಲಲ್ಲಿ ಮಾಡಿದಿರ ಅಂತ. ಈ ಥರ ಸರ್ವಿಸ್ ಅಪಾರ್ಟ್ಮೆಂಟ್ ಮಾಡಿದ್ರೆ ಸಾಕು. ಈಗ ನಮ್ಮ ಫ್ಲೈಟು ಟೇಕಪ್ ಆಯಿತು. ಟೇಕಪ್ ಆಗಿ ಇಲ್ಲಿಂದ ಆಲ್ರೆಡಿ ಇದು ಮಲೇಷ್ಯಾ ಅಲ್ಲ, ಈ ಬ್ಯಾಂಕಾಕು ಸುವರ್ಣಭೂಮಿ ಏರ್ಪೋರ್ಟ್ ಅಂತ, ಸುವರ್ಣಭೂಮಿ ಅಂತ ಇಂಟರ್ನ್ಯಾಷನಲ್ ಏರ್ಪೋರ್ಟು, ಸುವರ್ಣಭೂಮಿ ಏರ್ಪೋರ್ಟು. ಅಲ್ಲಿ 2 ಏರ್ಪೋರ್ಟ್ ಇದೆ. ಸುವರ್ಣಭೂಮಿ ಏರ್ಪೋರ್ಟ್ಗೆ ನಾವು ಹೋಗಿದ್ದು. ಸುವರ್ಣಭೂಮಿ ಏರ್ಪೋರ್ಟಲ್ಲಿ ಬಂದುಬಿಟ್ಟು ಏರ್ಪೋರ್ಟಲ್ಲಿ ನಾವು ಬಂದು ಲ್ಯಾಂಡ್ ಆಗಿದ್ದೀವಿ. ಆಮೇಲೆ ಎಲ್ಲ ಮಲ್ಕೊಂಬಿಟ್ಟಿದ್ರು. ಅಲ್ಲಿಂದ ಬಂದು ಇಲ್ಲಿ ಸುವರ್ಣಭೂಮಿ ಏರ್ಪೋರ್ಟಲ್ಲಿ ಬಂದು ಇಳಿದಿದ್ದೀವಿ. ಹೋದಂಗೆ ಫ್ಲೈಟೆಲ್ಲ ಹತ್ತಿ ಎಲ್ಲ ರಾತ್ರಿ ಎಲ್ಲ ಮಲಗಿದ್ರು. ಇಲ್ಲಿ ಬಂದು ಬೆಳಗಿನ ಜಾವ ಇಲ್ಲಿ ಬಂದಿದ್ವಿ. ಬಂದು ಇನ್ನು ಎಲ್ಲ ಹೋಗಿ ಲಗೇಜ್ ಎಲ್ಲ ತಗೋಬೇಕು. ಲಗೇಜ್ ತಗೊಳಕ್ಕೆ ಹೋಗ್ತಾಯಿದ್ವಿ ಕೆಳಗಡೆ. ಲಗೇಜ್ ಎಲ್ಲ ತಗೊಂಡು ಅಲ್ಲಿಂದ ನಾವು ಲಗೇಜ್ ಎಲ್ಲ ತಗೊಂಡು ಬರಬೇಕು. ಲಗೇಜಿಗೆ
ಅಲ್ಲಿ ಕೆಳಗಡೆ ಹೋಗ್ತಾ ಇದ್ವಿ. ಹೋಗೋಕ್ಕೆ ಮೊದಲು ಅಲ್ಲಿ ಹೋದಂಗೆ ಹೊರಗಡೆ ಬರುವಾಗ ನಮ್ಮದು ವೀಸಾ ಪ್ರೊಸೆಸಿಂಗ್ ಎಲ್ಲ ಅಲ್ಲಿ ವೀಡಿಯೋ ತೆಗಿಯೋಂಗಿಲ್ಲ, ವೀಸಾ ಪ್ರೊಸೆಸಿಂಗ್ ಎಲ್ಲ ಆಗ್ತದೆ. ವೀಸಾಗೆ ನಾವು ನಮ್ಮದೆಲ್ಲ ನಾವಿಲ್ಲಿ ಆನ್ಲೈನಲ್ಲಿ ಮಾಡ್ಕೊಂಡಿದ್ದೋ, ಆವಾಗ ಆನ್ಲೈನಲ್ಲೇ ಮಾಡಿಕೊಂಡು ನಾವು ಅದ್ರದ್ದು ಕಾಪಿ ತೊಗೊಂಡು ಹೋಗಿದ್ದೋ. ಅದನ್ನ ಓದಿ ನೋಡಿದ್ರು ಸಿಸ್ಟಮಲ್ಲಿ ನಾವೆಲ್ಲ ಇಲ್ಲಿ ಅಪ್ಲೋಡ್ ಮಾಡಿದ್ರಿಂದ ನಮಗೇನು ತೊಂದರೆ ಆಗಿಲ್ಲ. ಅದು ಚೆಕ್ ಮಾಡಿದ್ರು, ಅದಕ್ಕೆ ಚೀಲ ಕೊಟ್ಟರು. ನಾವು ಇಲ್ಲೇ ಆನ್ಲೈನಲ್ಲಿ ಆವಾಗ ಏನೋ ಸಣ್ಣ ದುಡ್ಡು ಪೇ ಮಾಡಿದರು. ಪೇ ಮಾಡಿಕೊಂಡು ನಾವು ಅದನ್ನ ಏನು ಮಾಡಿದೋ ಎಲ್ಲ ರೆಡಿ ಮಾಡಿಟ್ಟಿದ್ದ. ಪೇಪರ್ ನೋಡಿದ್ರು, ಅವ್ರಿಗೆ ಸಿಸ್ಟಮಲ್ಲೆಲ್ಲ ಚೆಕ್ ಮಾಡಿದ್ರು, ಓಕೆ ಮಾಡಿದ್ರು, ಸೀಲ್ ಹೊಡೆದ್ರು, ಬಿಟ್ಟರು. ಅಷ್ಟೇ, ನಮ್ಮದೇನಿಲ್ಲ. ಮತ್ತು ಅಲ್ಲಿಂದ ನಾವು ಸಿಟಿ ಮಧ್ಯದಲ್ಲಿ ಮಾಡಿದ್ವಿ. ಇದೆಲ್ಲ ಬ್ಯಾಂಕಾಕ್ ಸಿಟಿ ಕಾಣ್ತಾ ಇರೋದು, ಬ್ಯಾಂಕಾಕ್ ಸಿಟಿ. ಅಲ್ಲಿ ನಾನು ಯಾಕಂದರೆ ಇಲ್ಲಿ ಸೈಡಲ್ಲಿ ಕೂತ್ಕೊಂಡೆ, ಮುಂದ್ಗಡೆ ಅವ್ರದ್ದು ಏನೇನೋ ಸ್ಟಿಕ್ಕರು ಅದು ಇದು ಏನೇನೋ ಮಡಗಿದ್ರು. ಅದಕ್ಕೆ ನನ್ನ ಸೈಡಿಂದ ಎಲ್ಲ ವೀಡಿಯೋ ಹಿಡ್ಕೊಂಡೆ ಅಷ್ಟೇ. ನಾನು ನೋಡ್ದಂಗೆ ಆಯಿತು, ನಿಮಗೂ ತೋರಿಸ್ದಂಗೆ ಆಯಿತು ಅಂತೇಳಿ. ಬ್ಯಾಂಕಾಕಿಂದ ನಾವು ಸಿಟಿ ಮಧ್ಯಕ್ಕೆ ಹೋಗ್ತಾ ಇದ್ದೀವಿ. ಮತ್ತು ಫ್ಲೈಟಲ್ಲಿ ಮೇಲೆ ಹೋಗ್ಬಿಟ್ರೆ ಏನೂ ಕಾಣೋದಿಲ್ಲ. ಹತ್ತೋಗ್ಲೂ ಇಳಿವಾಗಲೂ ಒಂದು ಚೆಂದ ಅಷ್ಟೇ. ಬೇರೆ ಮೇಲ್ಗಡೆ ಹೋದರೆ ಏನೂ ಕಾಣಲ್ಲ. 45,000 ಅಡಿ ಮೇಲೆ ಇರ್ತದೆ, ಏನೂ ಕಾಣೋದು ಇಲ್ಲ, ಏನೂ ಇಲ್ಲ. ನಾವು ಮನೇಲಿ ಕೂತಿರ್ತೀವಿ, ಹಿಂಗೆ ಮಾತಾಡ್ಕೊಂಡು ಕೂತಿರ್ತೀವಿ ಅಷ್ಟೇ. ಮತ್ತು ಇಲ್ಲಿ 2 ರೋಡ್ ಇದೆ. ಕೆಳಗಡೆ ಮಾಮೂಲಿ ರೋಡ್ ಇದೆ, ಇಲ್ಲಿ ಟೋಲ್ ರೋಡ್ ಇದೆ. ಟೋಲ್ ರೋಡ್ ಅವರು ಫಸ್ಟೇ ಕೇಳ್ತಾರೆ, ನಮಗೆ ಟೋಲ್ ರೋಡಲ್ಲಿ ಹೋಗ್ಬೇಕಾ ಮಾಮೂಲಿ ರೋಡಲ್ಲಿ ಹೋಗ್ಬೇಕಂತ. ಮಾಮೂಲಿ ರೋಡಲ್ಲಿ ಬೇರೆ ಟ್ರಾಫಿಕ್ ಜಾಸ್ತಿ, ಸಿಕ್ಕಾಪಟ್ಟೆ ಟ್ರಾಫಿಕ್ ಇರ್ತದೆ. ಟೋಲ್ ರೋಡಲ್ಲಿ ಹೋಗಿ ಸ್ವಲ್ಪ ಬೇಗ ಹೋಗ್ಬೋದು. ಆಗ ಟೋಲ್ ರೋಡಲ್ಲಿ ಹೋಗಿ ಅಂತ ಹೇಳಿದ್ವಿ ನಾವು. ಟೋಲ್ ರೋಡಲ್ಲಿ ನಮ್ಮ ಟೋಲ್ ತಗೋಬೇಕು ಅಂದರು. ಸರಿ, ಟೋಲ್ ನೋಡಿ, ಇಲ್ಲಿ ಟೋಲ್ ಚೀಟಿ ಯಾವ ಥರ ಅಂತ ಪಂಚ್ ಮಾಡ್ತಾರೆ, ಇಲ್ಲಿಂದ ಎಲ್ಲಿಗೆ ಹೋಗೋದು ಅಂತ. ಮತ್ತು ಇಲ್ಲಿ ಮ್ಯಾಪ್ ಬೇರೆ, ರೂಟ್ ಬೇರೆ ಕೊಟ್ಟಿದ್ದಾರೆ, ಈ ಟೋಲಲ್ಲಿ ಎಲ್ಲಿ ಗಂಟ ಹೋಗ್ಬೋದು ಅಂತೇಳಿ. ಅದನ್ನ ನೋಡಿ ಇಲ್ಲಿ ಸಿಟಿಯೆಲ್ಲ ನೋಡಿಕೊಂಡು ಹಂಗೆ ಹೋಗ್ತಾ ಇದ್ದೀವಿ. ಸಿಟಿ ಬಂದ್ಬಿಟ್ಟು ಒಳ್ಳೆ ಐಫೈ ಸಿಟಿ ಇದೆ, ಒಳ್ಳೆ ಚೆನ್ನಾಗಿ ತುಂಬ ಡೆವಲಪ್ ಆಗಿದೆ. ಇಲ್ಲಿ ಮತ್ತು ರಾಜರದು ಆಡಳಿತ ಇಲ್ಲಿ ಈ ಥರ ಇವಾಗಲೂ ರಾಜರ ಆಡಳಿತಾನೆ. ರಾಜರದ್ದು ತುಂಬ ಎಲ್ಲೋದ್ರೂ ರಾಜರದ್ದು ಫೋಟೋ ಇಟ್ಟಿರ್ತಾರೆ. ಮತ್ತು ಒಂದ್ಸರಿ ನೋಡಬೇಕಾಗಿರೋ ಸಿಟಿ ಇಲ್ಲಿ ತುಂಬ ಚೆನ್ನಾಗಿದೆ. ನಾವು ಗೂಗಲೆಲ್ಲ ಸರ್ಚ್ ಮಾಡಿಬಿಟ್ಟು ನಾವು ಹೋಗೋದು ಯಾವಲ್ಲೂ ಹೋಗೋಗ್ಲು ಇಲ್ಲಿ ತುಂಬ ಬೀಚ್ಗಳು ಚೆನ್ನಾಗಿರೋದು, ತುಂಬ ಬುದ್ಧಂದು ಟೆಂಪಲ್ಗಳು. ಬುದ್ಧನ ಭಾರಿ ನಂಬ್ತಾರೆ. ಮತ್ತು ನಮ್ಮ ಹಿಂದೂ ಕಲ್ಚರೇ ಅವ್ರದ್ದು. ಅದರಿಂದ ಹಿಂದೂ ದೇವರುಗಳನ್ನೂ ಇಟ್ಕೊಂಡಿರ್ತಾರೆ. ಮಾತ್ರ ಒಂಥರ ಸ್ವಲ್ಪ ಟೈಪ್ ಬೇರೆ ಇರ್ತದೆ. ಮತ್ತು ಈ ರಾಜರದೆಲ್ಲ ಹಲವು ರೀತಿ ಫೋಟೋಗಳು ಅಲ್ಲೆಲ್ಲ ಹಾಕಿದ್ದಾರೆ. ಸಿಟಿ ತುಂಬ ನೀಟ್ ಆ್ಯಂಡ್ ಕ್ಲೀನಾಗಿದೆ. ಒಂದ್ಸರಿ ನೋಡಬೇಕಾಗಿರೋ ಸಿಟಿನೇ. ಮತ್ತು ತುಂಬ ಏನಂದರೆ ನಾನೇನು ಹೇಳೋದು ಅಂದರೆ, ನೀವು ಮೊದಲೇ ಪ್ಲ್ಯಾನ್ ಮಾಡ್ಕೋಬೇಕು. ನಾನು ಇವತ್ತು ಹೇಳ್ದಲ್ಲ 17,500 ಅಂತ. ಈ 17,500 ನೀವು ಮೊದಲೇ ಬುಕ್ ಮಾಡಿದ್ರೆ ಇನ್ನೂ ಕಮ್ಮಿ ಇರ್ತದೆ ನಿಮಗೆ. ನೀವೊಂದು 3 ಮಂತ್ಸ್ ಮೊದಲೇ ಎಲ್ಲ 3 ತಿಂಗಳು ಮೊದಲೇ ಬುಕ್ ಮಾಡ್ಕೊಂಡಿದ್ರೆ ಆ 3 ಮಂತ್ ಮೊದಲೇ ನಿಮ್ಗೆ ಬುಕ್ ಮಾಡುವಾಗ ನಿಮ್ಗೆ ಏನಾಗ್ತದೆ, ಇದೆಲ್ಲ ಕಮ್ಮಿನಲ್ಲಿ ಬಿದ್ದುಬಿಡ್ತದೆ ಈ ರೇಟೆಲ್ಲ. ನೋಡಿ ಈ ಥರ ಎಲ್ಲ ನೋಡಿ ಸ್ಕ್ಯಾನರೆಲ್ಲ ಮಡಗಿದ್ದಾರೆ ಟ್ಯಾಕ್ಸಿಲಿ. ಅಲ್ಲೇ ನೀವು ಎಲ್ಲ ಇಳಿದಾಗ ಅಲ್ಲೇ ಸ್ಕ್ಯಾನ್ ಮಾಡ್ಕೊಳ್ಳಿ ಅಂತಾರೆ. ಅವರು ಸ್ಕ್ಯಾನರೆಲ್ಲ ಕೊಡೋಲ್ಲ. ನೋಡಿ ಅವರು ಟ್ಯಾಬ್ ಎಲ್ಲ ಮಡಗಿದ್ದಾರೆ, ಮ್ಯಾಪ್ಗೆ ದೊಡ್ಡದಾಗಿ ಕಾಣ್ತದೆ. ಟ್ಯಾಕ್ಸಿ ಎಲ್ಲ ಇಲ್ಲಿ ಬಂದುಬಿಟ್ಟು ಪ್ರೈವೇಟ್ ಟ್ಯಾಕ್ಸಿ ಇದೆ. ಈ ಕ್ರ್ಯಾಬ್ ಅಂತ ನಾವು ಈ ಕ್ರ್ಯಾಬ್ ಬುಕ್ ಮಾಡಿದ್ದು. ಮಲೇಷ್ಯಾದಲ್ಲೂ ಇದೆ, ಇಲ್ಲಿ ಬ್ಯಾಂಕಾಕಲ್ಲೂ ಇದೆ. ಕ್ರ್ಯಾಬ್ ಅವ್ರದ್ದು ಆ್ಯಪಲ್ಲೇ ಟ್ಯಾಕ್ಸಿ ಇದೆ. ಈ ಆ್ಯಪಲ್ಲಿ ನಾವು ಬುಕ್ ಮಾಡೋದ್ರಿಂದ ನಮಗೇನಾಗ್ತದೆ, ತುಂಬ ಕಮ್ಮಿನಲ್ಲಿ ವರ್ಕೌಟ್ ಆಗ್ತದೆ. ಮತ್ತು ಇನ್ನೊಂದು ಏನಂದರೆ, ನಾವೆಲ್ಲ ಬಸ್ಸು ಇದೆ ಸಿಟಿಗೆ ಬರೋದು. ಮತ್ತು ಈ ಟ್ರಾಫಿಕಲ್ಲಿ ತಗೊಳಕೊಳ್ದೆ ಬೇಗ ಹೋಗೋಣ ರೂಮ್ಗೆ, ರೆಸ್ಟ್ ತಗೊಳ್ಳೋಣ ಅಂತೇಳಿ. ಸರಿ, ನಿದ್ರೆ ಇಲ್ಲ. ಹಂಗಾಗಿ ನಾವೇನು ಮಾಡ್ದೆವು, ಬಂದುಬಿಟ್ಟು ರೂಮ್ಗೆ ಹೋಗ್ಬಿಡೋಣ ಅಂತೇಳಿ ನಾವು ಸಿಟಿ ಮಧ್ಯಲ್ಲೇ ರೂಮ್ ಮಾಡಿದ್ದೀವಿ. ಆ ರೂಮ್ ಮಾಡಿದ್ರಿಂದ ಸಿಟಿ ಕಡೆ ನಾವು ರೂಮ್ ಕಡೆ ಹೊರಟು. ಮತ್ತು ನಾನು ಹೇಳೋದೇನೆಂದರೆ, ಇಲ್ಲಿ ರೂಮ್ಗಳೆಲ್ಲ ಇರ್ದಲ್ಲ, ನಾವೆಲ್ಲ ಆನ್ಲೈನಲ್ಲೇ ಬುಕ್ ಮಾಡೋದು. ಆನ್ಲೈನಲ್ಲಿ ಬುಕ್ ಮಾಡಿದಾಗ ಅಲ್ಲಿ ಯಾರು ಇರೋಲ್ಲ. ಈಗ ಪ್ರತಿಯೊಂದಕ್ಕೂ ನಿಮಗೆ ಯಾರ ಬರೋದು, ಲಗೇಜ್ ಇಳಿಸ್ಕೊಳ್ಳೋದು ಮಾಡೋದು ಯಾರು ಇರೋಲ್ಲ. ಮನೆ ಥರ ನಮ್ಮ ಮನೆಗೆ ನಾವು ಹೆಂಗೆ ಬರ್ತೀವಿ ಅದೇ ಥರ ನಾವೇ ಸೂಟ್ಕೇಸ್ ಎತ್ಕೋಬೇಕು, ನಾವೇ ಬರಬೇಕು, ನಾವೇ ಎಲ್ಲ ಮಾಡ್ಕೋಬೇಕು. ಮಾತ್ರ ನಾವು ದುಡ್ಡಲ್ಲಿ ಕಟ್ಟಿರ್ತೀವಿ. ಬೀಗನೂ ಕೊಡೋಕ್ಕೆ ಯಾರು ಇರೋಲ್ಲ. ಬೀಗ ಎಲ್ಲ ಬಂದ್ಬಿಟ್ಟು ಅವ್ರು ಹೇಳಿರ್ತಾರೆ, ನಿಮ್ಮದು ಗೇಟಿಗೆ ಇಂಥ ನಂಬರ್ ಒತ್ತಿ ಅಂತಾರೆ. ಆ ನಂಬರ್ನ ನಾವು ಒತ್ಬಿಟ್ರೆ ಗೇಟ್ ಓಪನ್ ಆಯ್ತದೆ. ಅದೇ ಥರ ನಾವು ಮನೆ ಒಳಗಡೆ ಹೋಗ್ತೀವಿ. ಮನೆಗೆ ನಮ್ಮದು T2 ಅಂತ, T1, T2, T3 ಹಂಗೆ ಸೀರಿಯಲ್ ಒಂದು ಇಂಗ್ಲೀಷ್ ಲೆಟರು ಮತ್ತು ನಂಬರು ಹಾಕಿರ್ತಾರೆ. ನಮ್ಮದು T2 ಅಂತ ನಂಬರು. ಆ T2 ಅಲ್ಲಿ ನೀವು ಇಂಥ ನಂಬರ್ ಒತ್ತಿ ಅಂತ ಇವರು ಹೇಳಿರ್ತಾರೆ, ಮೆಸೇಜ್ ಮಾಡಿರ್ತಾರೆ. ಆ ನಂಬರ್ ಎತ್ತಿದ್ರೆ ಓಪನ್ ಆಗ್ತದೆ. ಅವ್ರ ರೂಮಲ್ಲಿ ರೆಡಿ ಮಾಡಿ ಇಟ್ಟಿರ್ತಾರೆ. ಹಾಗೆ ನಾವು ಒಂದು 3 ಜನ ಮಲ್ಗೋದು, ಒಂದು 2 ಜನ 5 ಜನ ಮಲ್ಗೋವಂಥದ್ದು ಬೆಡ್ ಇರೋವಂಥ ರೂಮ್ ಮಾಡಿದ್ದು.
ಸಿಟಿ ಮಧ್ಯದಲ್ಲಿ. ಆದರೆ ನಾವು ಎಲ್ಲಿ ಹೋದರೂ ಸೂಪರ್ ಮಾರ್ಕೆಟ್ ಕೆಳಗಡೆ ಇರುವಂಥ ರೂಮೇ ನೋಡೋದು. ಆವಾಗ ನಮಗೇನಾಗ್ತದೆ, ಸೂಪರ್ ಮಾರ್ಕೆಟ್ ಇರೋಂಥ ಏನು ಐಟಮ್ ಬೇಕಾದ್ರೆ ಅಲ್ಲಿ ಕೆಳಗಡೆ ಹೋಗಿ ತಗೊಂಬಂದು ಮಾಡೋದು ಎಲ್ಲದಕ್ಕೂ ಅನುಕೂಲ ಆಗ್ತದೆ. ಅನುಕೂಲ ಆದಾಗ ನಾವೇನು ಮಾಡ್ತೀವಿ, ಎಲ್ಲ ತಂದು ಅಲ್ಲೇ ಅಡುಗೆ ಮಾಡಲಿಕ್ಕೆಲ್ಲ ಎಲ್ಲದಕ್ಕೂ ಭಾಳ ಚೆನ್ನಾಗಿ ಇರ್ತದೆ. ಮತ್ತು ಇಲ್ಲಿ ನಮ್ಮಲ್ಲೆಲ್ಲ ಕಪ್ಪು ಎಲ್ಲೋ ಟ್ಯಾಕ್ಸಿ, ಅಲ್ಲೆಲ್ಲ ಹಸಿರು ಮತ್ತು ಹಳದಿ ಟ್ಯಾಕ್ಸಿ. ನೋಡಿ ಇಲ್ಲಿ ನಮ್ಮದು ಬ್ರಿಡ್ಜ್ ಕಾಣ್ತಲ್ಲ, ಬ್ರಿಡ್ಜ್ ಆದಮೇಲೆ ಲೆಫ್ಟ್ ಅಂತ ತೋರಿಸಿದೆ ಗೂಗಲ್ ಮ್ಯಾಪಲ್ಲಿ. ಇಲ್ಲಿಂದ ನಾವು ಬ್ರಿಡ್ಜ್ ಆದಮೇಲೆ ಮೇಲ್ಗಡೆ ಫ್ಲೈಓವರ್ ಥರ ಕಾಣ್ತಾ ಇಲ್ಲ, ಇಲ್ಲಿಂದ ಲೆಫ್ಟಿಗೆ ಹೋಗ್ಬೇಕು. ಜನ ದಾಟ್ಲಿಕ್ಕೆ ಇದು ಮೇಲ್ಗಡೆ. ಇಲ್ಲಿ ಲೆಫ್ಟ್ ತೋರಿಸಿದೆ, ಇಲ್ಲಿ ಲೆಫ್ಟಿಗೆ ಟರ್ನ್ ಆದ ನಾವು. ಲೆಫ್ಟಿಗೆ ಟರ್ನ್ ಆಗಿ ಇಲ್ಲೇ ಪಕ್ಕದಲ್ಲಿ ನಮ್ಮ ರೂಮ್ ಇದೆ. ಇಲ್ಲಿ ರೂಮ್ ಹತ್ರ ಬಂದ ನಾವು. ನೋಡಿ ಸಿಟಿ ಮಧ್ಯದಲ್ಲೇ ಇದೆ, ಮೈನ್ ಸಿಟಿ ಇದು. ಬ್ಯಾಂಕಾಕ್ ಸಿಟಿ ಒಳಗಡೆನೇ ಮಧ್ಯದಲ್ಲಿ ಬಂದಿದ್ವಿ. ಬ್ಯಾಂಕಾಕಲ್ಲಿ ತುಂಬ ನೋಡುವಂಥದ್ದಿದೆ. ಇದು ಕಮ್ಮಿ ಅಂದರೆ ನಾವು ಎಲ್ಲ ನೋಡ್ಬೇಕನ್ನೊಂದು 15 ಡೇಸ್ ಬೇಕು. ಅಂದರೂ ನಾವು ಬೇಗ ನೋಡೋದ್ರಿಂದ ಒಂದು ವಾರದಲ್ಲಿ ನೋಡ್ಬೋದು ಅಷ್ಟೇ. ಮತ್ತು ಫ್ಯಾಮ್ಲಿ ಎಲ್ಲ ಹೋಗೋದ್ರಿಂದ ಒಂದು ಥರ ಖುಷಿ ಇರ್ತದೆ. ಮತ್ತು ಮಕ್ಕಳೆಲ್ಲ ಕರ್ಕೊಂಡು ಹೋಗೋದ್ರಿಂದ ನೋಡಿ, ಇಲ್ಲಿ ನೋಡಿ ಟ್ಯಾಕ್ಸಿ ಹೋಗ್ತಾ ಇದೆ, ಬಸ್ ಬರ್ತಾ ಇದೆ. ಬಸ್ಸೆಲ್ಲ ನೋಡಿ ಎಷ್ಟು ಸಖತ್ತಾಗಿದೆ. ನಾವು ಎಲ್ಲ ಬಸ್ ಡಿಪಾರ್ಟ್ಮೆಂಟ್ ಆಗಿರೋದ್ರಿಂದ ಬಸ್ಸನ್ನ ನೋಡಿದ್ರೆ ನಮಗಂತ ಅಟ್ರಾಕ್ಷನ್. ಅದಕ್ಕೆ ಬಸ್ಸನ್ನ ನಾವು ಯಾವಾಗಲೂ ನೋಡ್ತಾ ಇದ್ದೀವಿ. ನೋಡಿ ಇದೇ ಮನೆ, ಇಲ್ಲಿ ನಮ್ಮದು ರೂಮ್ ಇರೋದು. ನೋಡಿ ಎಲ್ಲ ನೋಡಿ ಈ ಥರ ಹಲವಾರು ಕಂಪನಿ ಗಾಡಿಗಳು ಇದೆ. ಎಲ್ಲ ಹೈಫೈ ಗಾಡಿಗಳೇ ಇರೋದು. ಇದು ನಮ್ಮದು ನೋಡಿ ಇಲ್ಲಿ ಸರ್ವಿಸ್ ಅಪಾರ್ಟ್ಮೆಂಟು. ಎದುರುಗಡೆ ಇಲ್ಲಿ ಪಕ್ಕದಲ್ಲಿ 7-Eleven ಅಂತ ಸೂಪರ್ ಮಾರ್ಕೆಟ್ ಇದೆ. ಇನ್ನು ಆ ಕಡೆ ಎಲ್ಲ ಹೋದರೆ 7-Eleven ಸೂಪರ್ ಮಾರ್ಕೆಟ್. ನೋಡಿ ಇದು ನಾನು ಹೇಳಿಲ್ವಾ, ಇವ್ರದ್ದು ನಂಬರ್ ಈ ಥರ ನಂಬರ್ ಕೊಟ್ಟಿರ್ತಾರೆ. ಈ ನಂಬರ್ ಮುಖಾಂತರ ನಾವು ನಂಬರ್ನ ಒತ್ತಬೇಕಾಗ್ತದೆ. ನನಗೆ ಕೊಟ್ಟಿದ್ದು ಗೇಟಿಗೆ 789 ಅಂತ ಕೊಟ್ಟಿದ್ದಾರೆ. ಆ ಥರ ನೋಡಿ 789 ಅಂತ ನಂಬರ್ ಹೇಳಿದ್ರು. ಸರಿ ನೋಡಿ ಇಲ್ಲೆಲ್ಲ ಇದು ಅಂಗಡಿಗಳಿದೆ, ಸಣ್ಣ ಪುಟ್ಟ ಎಲ್ಲ. ಕೆಲವೆಲ್ಲ ಮಧ್ಯಾಹ್ನ ಇವರು ರಾತ್ರಿ 12 ಗಂಟೆ ಗಂಟ ತೆಗ್ದಿರೋದ್ರಿಂದ ಇವರು ಓಪನ್ ಮಾಡೋದೇ ಮಧ್ಯಾಹ್ನ. ನೋಡಿ ಇಲ್ಲಿ ಮೇನ್ ಡೋರ್ ಇದು ಒಳಗಡೆ ಹೋಗ್ಲಿಕ್ಕೆ. ಇಲ್ಲಿ ಹಂಗೆ ನಾನು ನಂಬರ್ ಓದ್ತಾ ಇದ್ದೀನಿ ನೋಡಿ, ಇಲ್ಲಿ 789 ಅಂತ ಒತ್ತು ಅಂತ ಹೇಳಿದರು. ಕರೆಕ್ಟ್ ಓಪನ್ ಆಯಿತು ನೋಡಿ. ಹಿಂಗೆ ಎಲ್ಲ ಕಡೆಯೂ ಯಾರು ಇರಲ್ಲ, ನಾವೇ ತಗೋಬೇಕು, ನಾವೇ ಹೋಗ್ಬೇಕು, ನಾವೇ ಮಾಡಬೇಕು. ಪ್ರತಿಯೊಂದನ್ನು ನಾವೇ ಎಲ್ಲ ರೆಡಿ ಮಾಡ್ಕೊಂಡು ಇದು ಮಾಡಬೇಕಾಗ್ತದೆ. ಹಂಗೆ ಹೋಗ್ತಾ ಇವಾಗ ರೂಮ್ಗೆ ಹೋದರೆ ಅಷ್ಟೇ, ಯಾರೂ ಇರಲ್ಲ. ಪ್ರತಿಯೊಂದಕ್ಕೂ ನಮ್ಮದು ಕೆಲಸ ನಾವು ಮನೇಲಿ ಮಾಡುವಂಗೆ ನಾವೇ ಮಾಡ್ಕೋಬೇಕು. ಬೆಳಿಗ್ಗೆ ಬರ್ತಾನೆ, ಅವನು ಬಂದು ರೂಮು ಬೆಡ್ಶೀಟೆಲ್ಲ ಚೇಂಜ್ ಮಾಡ್ತಾನೆ, ಟವಲ್ನ ಚೇಂಜ್ ಮಾಡ್ತಾನೆ, ಎಲ್ಲ ಚೇಂಜ್ ಮಾಡಿ ಕೊಟ್ಬಿಟ್ಟು ಹೋಗ್ತಾ ಇರ್ತಾನೆ ಅಷ್ಟೇ. ರೂಮ್ನ ಕ್ಲೀನ್ ಮಾಡಿ ಇಟ್ಬಿಟ್ಟು ಹೋಗ್ತಾ ಇರ್ತಾನೆ ಡೈಲಿ. ನಾವೊಂದು ವಾರಕ್ಕೆ ರೂಮ್ ತೊಗೊಂಡಿದ್ದೀವಿ ಇಲ್ಲಿ. ಒಂದು ವಾರಕ್ಕೆ ರೂಮ್ ತಗೊಂಡು ನಾವು ಒಂದು ವಾರ ಇರಲಿ ಅಂತೇಳಿ ನಾವು ರೂಮ್ ತೊಗೊಂಡಿದ್ವಿ. ಇದು ಕಮ್ಮಿ ಅಂದರೆ ಒಂದು ಮನೆ ತೊಗೊಂಡ್ರೆ ಕಮ್ಮಿ ಅಂದರೆ ಒಂದು 4,000 5,000 ರೂಪಾಯಿ ಆಗ್ತದೆ. ರೂಮದ ಮೇಲೆ ಡಿಪೆಂಡ್ ಆಗ್ತದೆ. ಸಿಟಿಲಿ ನೀವು ಸ್ವಲ್ಪ ಹೊರಗಡೆ ತಗೊಂಡ್ರೆ ಇನ್ನೂ ಕಮ್ಮಿಲಿ ಬೀಳ್ತದೆ. ಇದೊಂದು 5,000 ರೂಪಾಯಿ ಅಂದರೆ ಒಬ್ರಿಗೆ ಒಂದು 1,000 ರೂಪಾಯಿ ಬಿತ್ತು ಅಷ್ಟೇ. ಅಲ್ಲಿಂದ ಇದು ನಮಗೆ ಏನಾಗ್ತದೆ, ನಾವು ಇದು ತೆಗ್ದಿಟ್ರೂ ನಾವು ಪಟಾಯೆಲ್ಲ ಬೇರೆ ಹೋಟೆಲ್ ಮಾಡಿದ್ದೀವಿ. ಇದು ನಮ್ಮದು ನಾವು ಪಟಾಯಾಗೆಲ್ಲ ಇರಲಿ ಇಲ್ಲಿ ಒಂದು 5 ದಿನ ರೂಮ್ ಅಂತೇಳಿ 5 ದಿನಕ್ಕೆ ತಗೊಂಡಿದ್ದೀವಿ ಆಲ್ರೆಡಿ. ಪಟಾಯದಲ್ಲಿ ನಾವು ಇಲ್ಲಿಂದ ಪಟಾಯೆಲ್ಲ ಬಸ್ಸಲ್ಲಿ ಹೋಗ್ಬಿಟ್ಟು ಡೈರೆಕ್ಟು ಬಸ್ಸಲ್ಲಿ ಹೋಗಿ ಬರ್ಬೋದು. ಅದೇ ಥರ ಥೈಲ್ಯಾಂಡ್ಗೂ ಒಂದ್ಸರಿ ಹೋಗ್ಬಿಟ್ಟು ಬರ್ಬೋದು. ಇಲ್ಲಿಂದ ಇದೆಲ್ಲ ಬಂದು ಕ್ಯಾಪಿಟಲ್ ಸಿಟಿ. ಇದು ನಮ್ದು ಈಗ ಬೆಂಗಳೂರು ಇದ್ದಂಗೆ ಕ್ಯಾಪಿಟಲ್ ಸಿಟಿ ಇದು ಬ್ಯಾಂಕಾಕ್ದು. ಕ್ಯಾಪಿಟಲ್ ಸಿಟಿಯಿಂದ ಥೈಲ್ಯಾಂಡು ಪಟಾಯ ಎಲ್ಲ ಬಸ್ ಜರ್ನಿ ಮಾಡ್ಬೋದು, ಟ್ಯಾಕ್ಸಿ ಜರ್ನಿ ಮಾಡ್ಬೋದು. ಮತ್ತು ಈ ಥರ ಡ್ರಾಪಿಂಗ್ ಬಂದಿರುತ್ತೆ ನೋಡಿ. ಇದು ಮನೆ ರೂಮ್ ಒಳಗಡೆ ಹೋದರೆ ರೂಮಿಗೆ ನೋಡಿ ಇಲ್ಲಿ ಒತ್ತಿದ್ರೆ ಲೈಟ್ ಬಂತು. ಆ ಲೈಟ್ ಒತ್ತಿದಾಗ ನೋಡಿ ಈ ಥರ ನಂಬರ್ ಅವ್ರು ಹೇಳಿರ್ತಾರೆ. ಆ ನಂಬರ್ ಒತ್ಬಿಟ್ರೆ ಈ ಥರ ನಂಬರ್ ಒತ್ತಿದ್ರೆ ನೋಡಿ ಓಪನ್ ಆಯಿತು. ಇದೇ ಥರ ಪ್ರತಿ ರೂಮ್ಗೆ ಅದೇ ಥರ ಇರ್ತದೆ. ಇದಲ್ಲದೆ ಈ ಲಾಕರ್ ಸಿಸ್ಟಮ್ ಬೇರೆ ಕೊಟ್ಟಿರ್ತಾರೆ. ಲಾಕರ್ ಸಿಸ್ಟಮ್ಗೂ ಇದೇ ಮೆಥಡೇ ಇವರು ಹೇಳಿರ್ತಾರೆ. ಲಾಕರ್ ಸಿಸ್ಟಮ್ ಒತ್ಬಿಡಿ, ನೀವು ಲಾಕರ್ಗೆ ಇಂತಿಂಥ ನಂಬರ್ ಇದೆ, ನೀವು ನಿಮ್ಗೆ ಇಷ್ಟ ಬಂದ ನಂಬರ್ ಆಮೇಲೆ ಇಟ್ಕೊಳ್ಳಿ, ಚೇಂಜ್ ಮಾಡ್ಕೊಳ್ಳಿ. ಅದು ಚೇಂಜ್ ಮಾಡೋ ಮೆಥಡು ಅವ್ರು ಹೇಳ್ಕೊಟ್ಟಿರ್ತಾರೆ. ಈ ಚೇಂಜ್ ಮಾಡಿರೋ ಮೆಥಡ್ನ ನಾವು ಯೂಸ್ ಮಾಡಿಕೊಂಡು ಲಾಕರ್ನ ನಮ್ಮ ಪಾಸ್ಪೋರ್ಟು ಅದು ಇದೆಲ್ಲ ನಾವು ಲಾಕರ್ಲಿ ಇಟ್ಬಿಟ್ಟು ಇದು ಬೀಗ ಹಾಕ್ಬೋದು. ಅಲ್ಲಿಂದ ಇದು ನೋಡಿ ಮೈಕ್ರೋವೇವ್ ಇಟ್ಟಿದ್ದಾರೆ, ಫ್ರಿಡ್ಜ್ ಇಟ್ಟಿದ್ದಾರೆ ನೋಡಿ. ಇಲ್ಲಿ ಈ ಥರ ನೋಡಿ ಕೆಳಗಡೆ ಮೊಟ್ಟೆ ಗಿಟ್ಟೆಲ್ಲ ಇಟ್ಟಿದ್ದಾರೆ. ಕಾಪಿದು ಇಡಲ್ಲ, ಕಾಪಿದು ಪೌಡ್ರ್ ಇಟ್ಟಿರ್ತಾರೆ. ಎಲ್ಲ ಕಡೆ ಹೋದರೂ ಅದು ಇಟ್ಟಿರ್ತಾರೆ. ಯಾಕಂದರೆ ಕಾಪಿ ಬಿಸಿನೀರು ಕಾಯಿಸೋದು ನೋಡಿ, ಇದು ಪ್ಯಾಕೆಟ್ ಕಾಣ್ತದಲ್ಲ, ಆ ಪ್ಯಾಕೆಟಲ್ಲಿ ಕಾಪಿ ಪುಡಿ ಇರ್ತದೆ. ಇಲ್ಲಿ ಕೆಳಗಡೆ ಎಲ್ಲ ಪಾತ್ರೆ ಎಲ್ಲ ಇಟ್ಟಿದ್ದಾರೆ.
ಇಲ್ಲೆಲ್ಲ ಪಾತ್ರೆ ಸಾಮಾನುಗಳೆಲ್ಲ ಇಟ್ಟಿದ್ದಾರೆ. ಮತ್ತು ಇದು ಈಗ ಬರೋರೆಲ್ಲ ಕೆಲವರು ಬಂದಿರ್ತಾರೆ, ಕೆಲವರು ತಗೊಂಡು ಏರ್ ಡ್ರೈಯರ್ ಇದೆ, ಫ್ಲೈಟ್ ಇದೆ, ಪ್ರತಿಯೊಂದು ನಮ್ಮ ಮನೇಲಿ ಏನೇನು ಫೆಸಿಲಿಟಿ ಇದೆ, ಟಿ ವಿ ಇದೆ, ಫ್ರಿಜ್ ಇದೆ, ವಾಷಿಂಗ್ ಮಿಷಿನ್ ಇದೆ, ಇಂಥದ್ದಿಲ್ಲ ಅನ್ನೋಂಗಿಲ್ಲ, ಪ್ರತಿಯೊಂದು ಇರ್ತದೆ. ನಮಗೆ ಏನೇನು ಬೇಕೋ ಅದೆಲ್ಲ ಫೆಸಿಲಿಟಿ, ಅದೆಲ್ಲ ಅನುಕೂಲ ಥರ ಎಲ್ಲ ಮಾಡಿಟ್ಟಿರ್ತಾರೆ ನೋಡಿ. ಎರಡನೇದು ಬಂದುಬಿಟ್ಟು 3 ಎ ಸಿ ಹಾಕಿದ್ದಾರೆ. ಈಗ ಹಾಲಿಗೊಂದು ಎ ಸಿ ಹಾಕಿದ್ದಾರೆ, ಒಂದೊಂದು ಬೆಡ್ರೂಮ್ಗೆ ಒಂದೊಂದು ಎ ಸಿ, ಯಾರಿಗೂ ಡಿಸ್ಟರ್ಬ್ ಆಗಬಾರ್ದು, ಒಬ್ಬೊಬ್ರಿಗೆ ಒಂದೊಂದು ಈ ಕಡೆ ರೂಮ್ಗೆ ಹೋದರೆ ಈ ಕಡೆ ರೂಮ್ಗಲ್ಲೂ ಹಂಗೆ ಇದು ಈ ಥರ ಲಾಕ್ ಸಿಸ್ಟಮ್ ಕೊಟ್ಟಿದ್ದಾರೆ. ಯಾವಾಗ ಬೇಕಾದರೂ ನಮಗೀಗ ಅವರು ಈಗ ಫ್ರೆಂಡ್ಸ್ ಬಂದಿರ್ತಾರೆ, ಬೇರೆಯವ್ರು ಬಂದಿರ್ತಾರೆ, ಅವ್ರ ರೂಮ್ಗೂ ಈ ಥರ ಲಾಕ್ ಸಿಸ್ಟಮ್ ಕೊಟ್ಟಿರ್ತಾರೆ. ಮತ್ತು ಈ ಥರ ಬೇರೆ ಬೇರೆ ನಮಗೆ ಈಗ ಒಂದು ಫ್ಯಾಮ್ಲಿ ಆಗಿ ಹೋದರೆ ಓಕೆ, ಎಲ್ಲ ಬೇರೆ ಬೇರೆ ಹೋದರೆ ಬೇರೆ ಬೇರೆ ಥರ ನೋಡಿ. ಇಲ್ಲಿ ನೋಡಿ ಮೇಲ್ಗಡೆ ಈ ಥರ ಈ ರೂಮ್ಗೆ ಒಂದು ಎ ಸಿ ಕೊಟ್ಟಿದ್ದಾರೆ, ಆ ಕಡೆ ರೂಮ್ಗೆ ಅಲ್ಲಿಗೊಂದು ಎ ಸಿ ಕೊಟ್ಟಿದ್ದಾರೆ, ಹಾಲ್ಗೊಂದು ಎ ಸಿ ಕೊಟ್ಟಿದ್ದಾರೆ. ಮತ್ತು ಸೆಕೆಯಲ್ಲಿ ಎ ಸಿ ಇಲ್ಲಾಂದ್ರೆ ಆಗಲ್ಲ, ಎ ಸಿ ಕಂಪಲ್ಸರಿ ಬೇಕಾಗ್ತದೆ. ಅಲ್ಲಿಂದ ಇದು ನಾವೇನು ಮಾಡಿದೆ, ಇದು ರೋಡ್ ಇದೆ, ಆ ಕಡೆ ಸಿಲಿಂಡ್ ತೆಗ್ಬಿಟ್ರೆ ರೋಡು, ದೊಡ್ಡ ಗ್ಲಾಸ್ ಹಾಕಿದ್ದಾರೆ, ಗಿಡ ಎಲ್ಲ ಹಾಕಿದ್ದಾರೆ. ಸೇಮ್ ಮನೆ ಹಂಗೆ ನಮ್ಮ ಮನೆ ಅದೇ ಥರನೇ ಎಲ್ಲ ರೀತಿಯಲ್ಲೂ ಅನುಕೂಲ ಇದೆ, ಚೆನ್ನಾಗಿದೆ. ಒಂದ್ಸರಿ ಫುಡ್ಡೆಲ್ಲ ನಮಗೆ ಒಳ್ಳೆ ಸೆಟ್ ಆಗ್ತದೆ. ಜನಗಳು ಒಂಥರ ಭಾಳ ಫ್ರೆಂಡ್ಲಿ ಜನಗಳು, ತುಂಬ ಒಂಥರ ರಫ್ ಆ್ಯಂಡ್ ರೂಡೆಲ್ಲ ಇಲ್ಲ, ಒಂಥರ ಸಾಮಾನ್ಯವಾಗಿ ಎಲ್ಲರ ಹತ್ರನೂ ಪ್ರೀತಿ ವಿಶ್ವಾಸದಲ್ಲಿ ಎಲ್ಲರ ಹತ್ರನೂ ಮಾತಾಡ್ತಾರೆ, ನೆಗಾಡ್ಕೊಂಡು ಭಾಳ ಖುಷಿಯಾಗಿ ಎಲ್ಲರನ್ನೂ ಟೂರಿಸ್ಟ್ನ ತುಂಬ ಇದಾಗಿ ನೋಡ್ತಾರೆ ಅವರು. ಅದನ್ನು ಟೂರಿಸ್ಟ್ ಹೋಗೋದ್ರಿಂದ ಅವ್ರಿಗೂ ತುಂಬ ಬಿಸ್ನೆಸ್ ಆಗ್ತದೆ ನೋಡಿ. ಇದು ಲಾಕರ್, ಇದು ಈ ಥರ ಲಾಕರ್ ಸಿಸ್ಟಮ್ಮು ಅದು ಇರ್ತದೆ ನೋಡಿ. ಇಲ್ಲಿ ಇದು ಎರಡನೇದು ಬಂದುಬಿಟ್ಟು ನಾವು ಎಲ್ಲಿ ಹೋದ್ರೂ ಈ ಥರ ನಮಗೆ ನಾವೊಂದು ಇಲ್ಲ ಫ್ರೆಂಡ್ಸಾಗಿ ಹೋಗ್ಬಿಡ್ಬೇಕು, ಇಲ್ಲ ಅಂದರೆ ಒಂಥರ ನಾವು ಫ್ಯಾಮ್ಲಿಯಾಗಿ ಹೋಗ್ಬೇಕು. ನಮ್ಮದು T3 ಅಂತ T3 ಅಂತ ರೂಮ್ದು ನಂಬರ್ ಹೆಸರು ನಮ್ಮದು. ಈ ಥರ ಇದ್ದಾಗ ನಾವು ಏನು ಮಾಡ್ತೀವಿ, ಇಲ್ಲಿ ಸ್ವಲ್ಪ ಸಣ್ಣ ಮನೆ ರೂಮ್ ಅಷ್ಟೇ, ಬೇರೆ ಕಡೆ ಎಲ್ಲ ಹೋದರೆ ನಾವು ಒಂದೊಂದು ಕಡೆ ದೊಡ್ಡದೆಲ್ಲ ಸಿಗ್ತದೆ. ಇದು ಏನಾಗ್ತದೆ, ಯಾರು ತಗೊಂಡಿರ್ತಾರೆ ಅಪಾರ್ಟ್ಮೆಂಟು, ಅವರು ಅಲ್ಲೆಲ್ಲ ಅವ್ರ ದೇಶದಲ್ಲಿ ಇರ್ತದೆ, ಅವ್ರು ಯಾವ ಈಗ ರಜೆಗಳಲ್ಲಿ ಬರುವಾಗ ಆ ಟೈಮಲ್ಲಿ ಯಾರು ಕೊಡಲ್ಲ, ಬಾಕಿ ಟೈಮಲ್ಲಿ ಏನು ಮಾಡ್ತಾರೆ, ಇದು ಕೊಟ್ಬಿಡ್ತಾರೆ, ಇಟ್ಕೊಳ್ಳಿ ಯಾರಿಗಾದ್ರೆ, ಸುಮ್ಮನೆ ಇಟ್ಟರೆ ಹಾಳಾಗ್ತದಲ್ಲ ಮನೆ, ಅದಕ್ಕೆ ಹಿಂಗೆ ಸರ್ವಿಸ್ ಅಪಾರ್ಟ್ಮೆಂಟ್ ಥರ ಕೊಟ್ಬಿಡ್ತದೆ. ಈ ಥರ ನಮ್ಮ ಬೆಂಗಳೂರಲ್ಲಿ ಬೇಕಾದಷ್ಟು ಸರ್ವಿಸ್ ಅಪಾರ್ಟ್ಮೆಂಟ್ಗಳಿದೆ ನೋಡಿ. ಬಾತ್ರೂಮೆಲ್ಲ ನೋಡಿ ಈ ಥರ ಇದೆ, ಗೀಜರ್ ಇದೆ, ಒಂದು ಟಬ್ ಇದೆ, ನಾರ್ಮಲ್ ಆಗಿದೆ ಅಷ್ಟೇ, ದೊಡ್ಡ ಐಫೈ ಏನಿಲ್ಲ ಅಂದರೂ ಪರವಾಗಿಲ್ಲ, ಸಾಕು. ನಾನಿದು ಮೊಬೈಲಲ್ಲೆಲ್ಲ ವಿಡಿಯೋ ಮಾಡಿರೋದು ನೋಡಿ. ವಾಷಿಂಗ್ ಮಿಷಿನ್ ಇಟ್ಟಿದ್ದಾರೆ ದೊಡ್ಡದಾಗಿ, ವಾಷಿಂಗ್ ಮಿಷಿನ್ ಮುಂದೆ. ನಾನಂತೂ ವಾಷಿಂಗ್ ಮಿಷಿನ್ ಇದೆಲ್ಲ ಸುಮ್ಮನೆ, ಆಮೇಲೆ ನೋಡಿ ಇಲ್ಲೇ ಸೋಪ್ ಡಬ್ಬ ಅದು ಇದೆಲ್ಲ ಇಟ್ಕೊಳ್ಳಿಕ್ಕೆ ಎಲ್ಲ ಅನುಕೂಲ ಇದೆ, ಸ್ನಾನ ಮಾಡಲಿಕ್ಕೆ ತಗೊಂಡಿದ್ವಿ. ಸ್ವಲ್ಪ ಅದೆಲ್ಲ ಏನೂ ತೊಂದರೆ ಇಲ್ಲ, ಎಲ್ಲ ಚೆನ್ನಾಗಿದೆ. ಮತ್ತು ಕೆಳಗಡೆನೇ ಸೂಪರ್ ಮಾರ್ಕೆಟ್ ಇದೆ. ಹಂಗೆ ನಾನು ಒಂದ್ಸರಿ ಆನ್ ಮಾಡಿ ನೋಡಿದೆ, ವಾಷಿಂಗ್ ಮಿಷಿನು ಸರಿಗಿದೆ. ಅಲ್ಲಿ ತುಂಬ ಹೈಫೈ ಆಗಿ ಇದೆ, ಎಲ್ಲದಕ್ಕೂ ಅನುಕೂಲವಾಗಿದೆ. ಇಂಥದ್ದು ಒಂಥರ ನೋಡಿಕೊಂಡು ನಮಗೆ ನೋಡಿ. ಇದು ನಾನು ಹೇಳೋ ಇದು ಕಾಫಿ ಒಂದು ಪ್ಯಾಕೆಟ್ ಹೊಡೆದಾಕೋದು, ಒಂದು ಸ್ವಲ್ಪ ಬಿಸಿನೀರು ಹಾಕ್ಬಿಡೋದು ಅಷ್ಟೇ. ಒಳ್ಳೆ ಫಸ್ಟ್ ಕ್ಲಾಸ್ ಕಾಫಿ, ನಮ್ಮ ಫಿಲ್ಟರ್ ಕಾಫಿ ಥರ ಆಗ್ಬಿಡ್ತದೆ, ಒಳ್ಳೆ ಟೇಸ್ಟಲ್ಲಿ ಇರ್ತದೆ. ಇಲ್ಲಿ ಎಲ್ಲ ಬಂದು ಸುಸ್ತಾಗಿದ್ದೀವ, ಅಲ್ಲೆಲ್ಲಿ ಬಿದ್ಕೊಂಡ್ರು ಎಲ್ಲರೂ. ನಾನು ಎಲ್ಲ ಸ್ವಲ್ಪ ವೀಡಿಯೋ ಮಾಡಿಬಿಟ್ಟು ಮಲ್ಕೊಳ್ಳೋಣ ಅಂತ ಸ್ವಲ್ಪ ಹೊತ್ತು ಎಲ್ಲರೂ ಸುಸ್ತಾಗಿದ್ದಾರೆ. ಇನ್ನೇನು ಸ್ವಲ್ಪ ಹೊತ್ತು ಮಲ್ಕೊಂಬಿಟ್ಟು ಸಾಯಂಕಾಲ ಆಗೋತ್ತಿಗೆ ಎಲ್ಲರೂ ಸಿಟಿ ಟೂರ್ಗೆ ಹೋಗೋಣ ಅಂಥೇಳಿ ಎಲ್ಲರೂ ಇದು ಮಾಡಿಕೊಂಡು ಅಲ್ಲೆಲ್ಲ ಕೂತ್ಕೊಂಡು ಮಾತಾಡ್ಕೊಂಡು ಅಲ್ಲೇ ಕೂತ್ಕೊಂಡು ಇಲ್ಲಿ ಡೈನಿಂಗ್ ಟೇಬಲ್ ಮಡಗಿದ್ದಾರೆ, ಕೆಳಗಡೆಲ್ಲ ಚೇರ್ ಮಡಗಿದ್ದಾರೆ, ಡೈನಿಂಗ್ ಟೇಬಲ್ ಇದೆ, ಸಣ್ಣ ಟೇಬಲ್ಲು ಅದು ಎಲ್ಲ ಇದೆ. ಎಲ್ಲ ನಮಗೆ ಏನು ನಮ್ಮ ಮನೇಲಿ ಯಾವ ಥರ ಒಂದು ಸಣ್ಣ ಮನೆ ನಮಗೆ ಹೆಂಗೆ ಬೇಕೋ ಆ ಥರ ಎಲ್ಲ ಸೆಟ್ ಮಾಡಿಟ್ಟಿರ್ತಾರೆ. ಪ್ರತಿಯೊಂದು ನಮಗೆ ಏನಂದರೆ ಎಲ್ಲ ಅನುಕೂಲ ಇದೆ, ಇಂಥದ್ದು ಅನುಕೂಲ ಇಲ್ಲ ಅನ್ನೋಂಗಿಲ್ಲ ನೋಡಿ. ಇದೊಂದು ರೂಮು ಅದೊಂದು ರೂಮು, ಒಂದರಲ್ಲಿ 3 ಜನ ಮಲ್ಕೋಬೋದು, ಒಂದು 2 ಜನ ಮಲ್ಕೋಬೋದು. ಮತ್ತು ಇಲ್ಲಿ ಹಾಲಲ್ಲಿ ಬಂದುಬಿಟ್ಟು ಒಂದು ಡ್ರೆಸ್ಸಿಂಗ್ ಮಿರರು ಅದೆಲ್ಲ ಮಡಗಿದ್ದಾರೆ. ಸರಿ ನಾವೆಲ್ಲ ಸರಿ ಹೊರಗಡೆ ಹೋಗೋಣ ಅಂತೇಳಿ ಹೊರಗಡೆಗೆ ಇನ್ನೇನು ಸೈಡ್ ಸೀನ್ಗೆ ಹೊರಟನ. ದೇವಸ್ಥಾನ ಇಲ್ಲೆಲ್ಲ ಮೇಯ್ನ್ ಬುದ್ಧನ ದೇವಸ್ಥಾನ, ಇದು ಮೇಯ್ನ್ ದೇವಸ್ಥಾನ ಅಲ್ಲಿ ಬ್ಯಾಂಕಾಕ್ದು. ಈ ದೇವಸ್ಥಾನಕ್ಕೆ ಹೋಗೋಣ ಅಂಥೇಳಿ, ಅಲ್ಲೇ ರಾಜರದ್ದು ಮನೆಯೆಲ್ಲ ಇರೋದು, ಅದೆಲ್ಲ ನೋಡೋಣ ಅಂಥೇಳಿ ಬ್ಯಾಂಕಾಕ್ ಕಡೆ ಹೋಗೋಣ, ಇನ್ನೇನು ಬ್ಯಾಂಕಾಕ್ ಟ್ರಿಪ್ ಮಾಡೋಣ ಅಂಥೇಳಿ ಹೊರಟ ನಾವು. ಇವಾಗ ನೆಕ್ಸ್ಟು
ವೀಡಿಯೋದಲ್ಲಿ ಅದೆಲ್ಲ ತೋರಿಸ್ತೀನಿ. ನನ್ನ ಚಾನಲ್ನ ಫಾಲೋ ಮಾಡಿ, ಸಬ್ಸ್ಕ್ರೈಬ್ ಮಾಡೋದು ಮರಿಬೇಡಿ. ಥ್ಯಾಂಕ್ ಯು, ಧನ್ಯವಾದಗಳು. ಲೈಕ್ ಮಾಡೋದು ಮಾತ್ರ ಮರಿಬೇಡಿ. ಕಮೆಂಟ್ ಮಾಡಿ, ಏನಾದರೂ ವಿಷಯ ಇದ್ದರೆ, ಏನಾದರೂ ಬೇಕಿದ್ದರೆ ಎಲ್ಲದಕ್ಕೂ ಕಮೆಂಟ್ ಮಾಡಿ. ಥ್ಯಾಂಕ್ ಯು, ಧನ್ಯವಾದಗಳು.